ಪಟ್ಟಣದ ಶ್ರೀ ಶಿವಚಿದಂಬರೇಶ್ವರ ದೇವಸ್ಥಾನದಲ್ಲಿ ಕಣ್ವಮಠದ ಪೀಠಾಧಿಪತಿಗಳಾದ ಶ್ರೀ ವಿದ್ಯಾಕಣ್ವ ವಿರಾಜತೀರ್ಥ ಶ್ರೀಪಾದಂಗಳವರ ಈ ವರ್ಷದ ಚಾತುರ್ಮಾಸ್ಯ ಮಹೋತ್ಸವವು ಆಗಸ್ಟ್ 8ರಿಂದ ಸೆಪ್ಟೆಂಬರ್ 26ರವರೆಗೆ 45 ದಿನಗಳ ಕಾಲ ಭಕ್ತಿ, ಧರ್ಮ ಹಾಗೂ ಸಾಂಸ್ಕೃತಿಕ ವೈಭವದೊಂದಿಗೆ ನಡೆಯಲಿದ್ದು ಸಾವಿರಾರು ಭಕ್ತರು ಭಾಗವಹಿಸುವ ನಿರೀಕ್ಷೆಯಿದೆ ಎಂದು ಚಾತುರ್ಮಾಸ್ಯ ಸೇವಾ ಕಾರ್ಯಕಾರಿ ಮಂಡಳಿಯ ಪ್ರಮುಖರು ತಿಳಿಸಿದ್ದಾರೆ. ಮಂಗಳವಾರ ಪಟ್ಟಣದ ಮಾರುತಿನಗರದಲ್ಲಿರುವ ಶ್ರೀ ಶಿವಚಿದಂಬರೇಶ್ವರ ದೇವಸ್ಥಾನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಚಾತುರ್ಮಾಸ್ಯ ಸೇವಾ ಕಾರ್ಯಕಾರಿ ಮಂಡಳಿಯ ಅಧ್ಯಕ್ಷ ಅನಿಲಕುಮಾರ್ ಕುಲಕರ್ಣಿ, ಗುಂಡಭಟ್ ಜೋಶಿ ಹಾಗೂ ಬಾಪುರಾವ ದೇಸಾಯಿ ಮಾತನಾಡಿ, ಶ್ರೀ ವಿದ್ಯಾಕಣ್ವ ವಿರಾಜತೀರ್ಥ ಶ್ರೀಪಾದಂಗಳವರ 7ನೇ ಚಾತುರ್ಮಾಸ್ಯ ಇದಾಗಿದೆ. ವಿಶೇಷವೆಂದರೆ ಸುಮಾರು 58 ವರ್ಷಗಳ ಹಿಂದೆ ಮುದ್ದೇಬಿಹಾಳ ಪಟ್ಟಣದಲ್ಲಿ ಕಣ್ವಮಠದ ಪ್ರಥಮ ಪೀಠಾಧಿಪತಿಗಳಾದ ಶ್ರೀ ವಿದ್ಯಾತಪೋನಿಧಿ ತೀರ್ಥ ಶ್ರೀಪಾದಂಗಳವರು ಕಿಲ್ಲಾಗಲ್ಲಿಯ ಖಾದಿ ಗ್ರಾಮೋದ್ಯೋಗದ ಚರಕದ ಕೋಣೆಯಲ್ಲಿ ಚಾತುರ್ಮಾಸ್ಯ ಆಚರಿಸಿದ್ದರು. ಇದೀಗ ಮತ್ತೊಮ್ಮೆ ಇದೇ ಪಟ್ಟಣದಲ್ಲಿ ಚಾತುರ್ಮಾಸ್ಯ ನಡೆಯುತ್ತಿರುವುದು ಭಕ್ತರಲ್ಲಿ ಅಪಾರ ಹರ್ಷ ಮೂಡಿಸಿದೆ ಎಂದು ತಿಳಿಸಿದ್ದರು. ಹಿಂದೂ ಬಾಂಧವರು ಎಲ್ಲರೂ ಒಟ್ಟುಗೂಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ನಾನು ಒಂದು ಪ್ರಾರ್ಥನೆ. ಹಾಗೆ ಈ ಕಾರ್ಯಕ್ರಮ ನಿತ್ಯ ತೀರ್ಥ ಪ್ರಸಾದ ವ್ಯವಸ್ಥೆ ಇರುತ್ತೆ, ಆಮೇಲೆ ವಿಕಲ್ಪ ಪೂಜೆ ಇರ್ತದೆ. ಆ ಕಾರ್ಯಕ್ರಮ ಸಾಧ್ಯವಾದಷ್ಟು ಎಲ್ಲಾ ಜನಾಂಗದವರು ಬಂದು ದರ್ಶನ ಪಡೆದುಕೊಂಡು ತೀರ್ಥ ಪ್ರಸಾದ ಮಾಡಿಕೊಂಡು ಸಾಯಂಕಾಲ ಪ್ರಬಲ ಪೂಜೆ ಇರುತ್ತೆ. ಪ್ಲಸ್ ಸಾಧ್ಯ ಆದಷ್ಟು ವಿವಿಧ ಕಾರ್ಯಕ್ರಮ ಸಂಗೀತ ಕಾರ್ಯಕ್ರಮ ಇರ್ತೇವೆ. ಆ ಕಾರ್ಯಕ್ರಮವನ್ನು ಆಯಾ ದಿನಗಳಲ್ಲಿ ಮುಂಚಿತವಾಗಿ ತಿಳಿಸಲಾಗುವುದು. ಸ್ವಲ್ಪ ಡೇಟ್ ಕೊಟ್ಟ ಸರ್ ನಮಗೆ, ಆ ಡೇಟ್ ಫಿಕ್ಸ್ ಆಗಿಲ್ಲ. ಜನರು ಯಾವ ಸಂಡೇ ಮಂಡೇ ಅಥವಾ ರಜಾದಿನಗಳಲ್ಲಿ ಬರ್ತಾರ, ಆ ಬಂದ ಕಾರ್ಯಕ್ರಮಕ್ಕೆ ಎಲ್ಲರೂ ಸಂಪೂರ್ಣವಾಗಿ ಉಪಯೋಗ ಅಂತ ಎಲ್ಲರಿಗೂ ಬರುವುದು 8ನೇ ತಾರೀಕಿಗೆ. 7ನೇ ತಾರೀಕಿಗೆ ವಸ್ತು ಬರ್ತಾರೆ. 8ನೇ ತಾರೀಕಿಗೆ ಇದಕ್ಕೆ ಯಲಬುರ್ಗಲ್ಲಿ ದಂಡೋತ್ಸವ ಸ್ನಾನ ಆಗುತ್ತೆ, ಅವ್ರು ಕ್ಷೌರ ಆಗುತ್ತೆ. ಅದಾದ್ಮೇಲೆ ಸಾಹೇಬರಿಗೂ ಹೇಳಿದ್ವಿ, MLA ಸಾಹೇಬರಿಗೆ, ಅವ್ರು ಸಾಧನ ಮಟ್ಟಿಗೆ ಬರ್ತಂದ್ರೆ ಅವ್ರಿಂದ ಚಾಲನೆ ಕೊಡ್ಬೇಕಂತ ಒಂದು ದಿನ ನಿರ್ಧಾರ ಮಾಡಿದ್ವಿ. ಅಲ್ಲಿ ಯಲಬುರ್ಗದಾಗ ಮುಗಿಸ್ಕೊಂಡು ಸೀದಾ ಇಲ್ಲಿ ರಾಘವೇಂದ್ರ ಮಠಕ್ಕೆ ಬರ್ತಾರೆ. ಅಲ್ಲೇ ಮಂಗಳಾರತಿ ಮುಗಿಸ್ಕೊಂಡು ಅಲ್ಲಿದ್ದ ಪ್ರೊಸೆಸ್ ಗುಡಿ ತನಕ ಗುಡಿಗೆ ಬಂದು ಅವತ್ತೇ ಅವ್ರದ್ದು ವಿಠ್ಠಲ ಕೃಷ್ಣ ಪೂಜೆ. ಇಲ್ಲಿದ್ದ ಅವ್ರಿಗೆ ಒಂದು ಕರ್ಟನ್ ಹಾಕಿ ಅವ್ರಿಗೊಂದು ವ್ಯವಸ್ಥೆ ಮಾಡಿದ್ವಿ. ಅವ್ರ ವ್ಯವಸ್ಥೆದಾಗ ಅವ್ರು ಇರ್ತಾರೆ. ಆಮೇಲೆ ಪ್ರತಿ ದಿವಸನೂ ಇದಕ್ಕೆ ಭಕ್ತಾದಿಗಳು ಬಂದೇ ಬರ್ತಾರೆ. ಆಮೇಲೆ ಯಾವ ಊರವ್ರು ಬರ್ತಾರೆ ಅವ್ರಿಗೆ ಒಂದು ಸ್ವಲ್ಪ ಅಡ್ವಾನ್ಸ್ ಹೇಳಿ, ನೀವು ನಾಳೆಗೆ ಬರ್ತೀನಿ ಅಂತ ನಮ್ಗೆ ಒಂದು ಸ್ವಲ್ಪ ತಿಳಿಸಿ ಒಂದು ಡೇಟ್ ಅಂದ್ರೆ ಅವ್ರಿಗೆ ವ್ಯವಸ್ಥೆ ಮಾಡಿದ್ರೆ ನಮ್ಗೆ ಅನುಕೂಲ ಆಗುತ್ತೆ. ಆಮೇಲೆ ರಾಘವೇಂದ್ರ ಗುಡಿಯವರು ನಮ್ಗೆ ಅನುಕೂಲ ಮಾಡ್ತಾನೆ ಅಂತಾರೆ. ಇಲ್ಲಿ ಯಾರು ಹೊಸಗಿ ಬಂದ್ರೆ ನಮ್ಮಲ್ಲಿ ತೊಂದರೆ ಆಗಪ್ಪ, ರಾಘವೇಂದ್ರ ಗುಡಿ ವ್ಯವಸ್ಥೆ ಮಾಡ್ಕೊಳ್ಳಿ, ವ್ಯವಸ್ಥೆ ಮುಕ್ತಾಯ. ಸೆಪ್ಟೆಂಬರ್ ಅವರು ಸಂಸ್ಥಾನ ಪೂಜೆ ಇರ್ತದೆ. ಒಬ್ಬರ ಮನೆಗೆ ಅಂದ್ರೆ ಒಂದು ವಾರ್ಡ್ ವೈಸ್ ಮಾಡಿದ್ವಿ. ನಮ್ಮ ಸಮಾಜದವ್ರು ಹೇಗಿರ್ತಾರೆ ಒಂದು ವಾರ್ಡ್ ವೈಸ್ ಮಾಡಿದ್ವಿ. ಆ ವಾರ್ಡ್ನಾಗ ನಮ್ಮ ಸಮಾಜದಲ್ಲಿ ಎಷ್ಟು ಮಂದಿ ಇರ್ತಾರೆ ಅವ್ರು ಪಾಪ ಪೂಜೆ ಮಾಡ್ಕೋಬಹುದು. ಪ್ರತಿ ಅಂದ್ರೆ ಒಂದ್ ದಿವಸಕ್ಕೆ ಎಷ್ಟು ಆಗ್ತದೆ, ಮುಂಜಾನೆ ಅವ್ರ ಟೈಮಿಂಗ್ 7 ಹಾಕ್ತಿವಿ. 7ರಿಂದ 10 ತನಕ. 10ರಿಂದ ಬಂದು ಮುದ್ರಾದಾಣೆ ಮಾಡ್ತಾರೆ ಪ್ರತಿ ದಿವಸ. ಮುದ್ರಾ ಆದ್ಮೇಲೆ ಅವರು ಪೂಜೆಗೆ ಹೋಗ್ಬಿಡ್ತಾರೆ. ಪೂಜೆಗೆ ಬಂದ್ರೆ ನಮ್ಗೆ ನೆರವು ಮುಟ್ಟ. ಅವ್ರ ಪೂಜೆ ಪುನಸ್ಕಾರ ನಡಿಬೇಕಾಗ 2 ಗಂಟೆ ಆಗುತ್ತೆ. 2 ಗಂಟೆ ನಂತರ ದೊಡ್ಡ ಸೇವಾ, ಅವ್ರ ಸಂಸ್ಥಾನ ಪೂಜೆ ಅವ್ರು ಆಸ್ ಇಟ್ ಇಸ್ ನಡೀತಾವೆ. ಸಂಜೆ ಮುಂದೆ ಸಂಗೀತ ಪಟ್ಟಿ ತಿಳಿಸ್ತಾನ ಅವರು ಬರ್ತೀನಿ ಅಂತ ಹೇಳಿದ್ದಾರೆ. ಅವ್ರು ಬಂದ್ರೆ ಅವತ್ತಿನ ದಿವಸ ಎಲ್ಲರಿಗೂ ಹೇಳ್ತೀವಿ ಸಂಗೀತ ಕಾರ್ಯಕ್ರಮ ಯಾವ ಪ್ರತಿ ಸಾಯಂಕಾಲ ನಾವು ಸಂಸ್ಥಾನ ಪೂಜೆ ಮುಗಿಸಿ ಅವ್ರು ಅಲ್ಪವಾರ ಮುಗಿದ ಮೇಲೆ ಇಲ್ಲಿ ಪ್ರತಿ ದಿವಸನೂ ಅವ್ರದ್ದು ಇದು ಇರ್ತದೆ, ಸಾರ್ವಜನಿಕವಾಗಿರ್ತದೆ. ಸಾರ್ವಜನಿಕ ಗುಡಿ ಒಳಗೆ ಇಲ್ಲಿ ಎಷ್ಟು ಜನ ಬರಬೇಕು, ನಾವೇನು ಅದಕ್ಕೆ ಯಾವ ಬೇಕಷ್ಟು ಬೇಕಾಗ್ತದಿಲ್ಲ, ಎಲ್ಲರೂ ಕೇಳ್ಬೋದು, ಅದಕ್ಕೇನು ಸಮಸ್ಯೆ ಇಲ್ಲ. ನಮ್ಮ ಸಮಾಜದವ್ರು ಅಂತ ಏನಿಲ್ಲ, ಪ್ರತಿಯೊಬ್ಬರು ಬರ್ಬೋದು. ಚಾತುರ್ಮಾಸ ಅಂತಂದ್ರೆ ಇದು 47 ದಿವಸ ಅನುಷ್ಠಾನ ಸಾಧನೆ ಮಾಡುವಂತದ್ದೇ ಒಂದು ಚಾತುರ್ಮಾಸ. ಇದಕ್ಕೆ ಏನು ಅಡೆತಡೆಗಳಿರುತ್ತೆ. ಅವ್ರ ಮನೆಗೆ ಹೋಗ್ಬಿಟ್ಟು ಇವ್ರ ಮನೆಗೆ ಹೋಗ್ಬಿಟ್ಟು ಆ ಊರು ಹೋಗ್ಬಿಟ್ಟು ಈ ಊರು ಹೋಗ್ಬಿಡುವಂತ ಭಾವ ಎಲ್ಲೂ ಇರುವುದಿಲ್ಲ. ತಪಶಕ್ತಿಗೆ ಮುಡಿಸ್ಕೊಳ್ಳಿಕ್ಕೆ ಮತ್ತು ಅನುಷ್ಠಾನ ಮಾಡುವ ಚಾತುರ್ಮಾಸ. ಆ ಅನುಷ್ಠಾನ ಶಕ್ತಿಯಿಂದಲೇ ಚಾತುರ್ಮಾಸ ಮಾಡಿಕೊಂಡು ನಮ್ಮನ್ನೆಲ್ಲ ಉದ್ಧಾರ ಮಾಡ್ತಾರೆ. ಅದಕ್ಕಿಂತ ದೊಡ್ಡ ದೊಡ್ಡ ಆಗ್ಬೋದು. ಈ ಚಾತುರ್ಮಾಸ ಬಂದ ಸರ್ 4 ತಿಂಗಳಿಂದ ಸರಿ ಅವಾಗ ಅನಾನುಕೂಲ ಇತ್ತು. ಒಂದ್ ಕಡೆ ಕೂಡ್ತಿತ್ತು. ಈ ಭಕ್ತರಿಗೆ 4 ತಿಂಗಳು ಒಂದೇ ಕಡೆ ಕೂಡೋದ್ರಿಂದ ಬೇರೆ ಕೆಲಸ ಅಡೆತಡೆ ಆಗ್ಬೋದು, ತೊಂದರೆ ಆಗ್ಬೋದು. ಇದು ಸೀಮಿತ ಮಾಡಿ ಪಟ್ಟಿ ಇದ್ದು ಮಾಡ್ಕೊಂಡಾರ ಸರ್. ಹಂಗ ಮಂತ್ರಾಲಯ ಶ್ರೀಗಳಿಗೆ ಏನಾಗಲಿ ತೊಂದರೆ ಆಗೋದು ನಾವು ಮಂತ್ರಾಲಯ ಮಾತ್ರ ಕೂಡ್ತಾರೆ. ಬೇರೆ ಎಲ್ಲ ಶ್ರೀಗಳು ತಮ್ಮ ಸ್ಥಳ ಆಯ್ದು ಕೊಡ್ತಾರೆ ಸರ್ ಭಕ್ತಾದಿಗಳ ಅನುಕೂಲ ಮೇರೆಗೆ. ಉತ್ತರ ಶ್ರೀಗಳು ಧಾರವಾಡ ಕುಳಿಗತ್ತಾರೆ, ಕೂಲಿ 6 ನಿಮಿಷ ಮುದ್ದಿತ್ತು ಪಾಲ್ಗೊಡಿ ಕುಳಿಗತ್ತಾರೆ. ನಮ್ಮ ಶ್ರೀಗಳಲ್ಲಿ ಮುದ್ದೆ ಬೆಳಕು ಕುಳಿಗತ್ತಾರೆ. ಚಾತುರ್ಮಾಸ ಕಾರ್ಯಕ್ರಮ
ಸುಮಾರು 60 ವರ್ಷಗಳ ಹಿಂದೆ ಮುದ್ದೇಬಿಹಾಳದಲ್ಲಿ ನಡೆದಿತ್ತು. 60 ವರ್ಷಗಳ ಹಿಂದೆ ಅವಾಗ ಈ ಒಂದು ಕಾರ್ಯಕ್ರಮದ ನೇತೃತ್ವವನ್ನ ಹಿರಿಯರಾಗಿರ್ತಕ್ಕಂಥ ರಾಮರಾಜ್ ಹಲವಾಡಿಗೆಯವರು ಹಾಗೂ ಮಾಧವರಾಜ್ ಹಲವಾಡಿಗೆಯವರು, ಬಾಬುರಾವ್ ಸ್ವಾಮಿರಾವ್ ಕುಲಕರ್ಣಿ, ರಂಗರಾವ್ ದೊಡ್ಡೇಳ್ ಅವರು, ವೆಂಕಪ್ಪಾಚಾರ್ಯ ಪುರಾಣಿಕ್ ಅವರು, ಶ್ಯಾಮರಾವ್ ಕುಲಕರ್ಣಿ ಹುಳುಗೋಳ್ ಅವರು, ವಿಠ್ಠಲರಾವ್ ಪಿ ಕುಲಕರ್ಣಿ ಬೈಲ್ಕೂರ್ ಅವರು, ನೀಲಕಂಠರಾವ್ ಜಾಗೀರ್ದಾರ್ ಹಿರೇಮರವಾಳ, ನರಸಿಂಹಾಚಾರ್ಯ ಜೋಶಿ ಹಳ್ಳಿಗೇರಿ, ಇಂಥ ಒಂದು ದೊಡ್ಡ ಮಹನೀಯರ ಒಂದು ಸಮ್ಮುಖದಲ್ಲಿ ಅವರ ಒಂದು ನೇತೃತ್ವದಲ್ಲಿ ಸುಮಾರು 60 ವರ್ಷಗಳ ಹಿಂದೆ ಈ ಒಂದು ಚಾತುರ್ಮಾಸ ಕಾರ್ಯಕ್ರಮ ಇಲ್ಲಿ ನಡೆದಿತ್ತು. ಅದೇ ರೀತಿಯಾಗಿ ಈ ವರ್ಷ ನಮ್ಮ ಹಿರಿಯರೆಲ್ಲರ ಇಚ್ಛೆಯ ಮೇರೆಗೆ ಹಾಗೂ ಯುವಕರೆಲ್ಲರ ಒಂದು ಅಪೇಕ್ಷೆಯ ಮೇರೆಗೆ ಈ ಒಂದು ಶ್ರೀಗಳ 7ನೇ ಚಾತುರ್ಮಾಸವನ್ನ ಮುದ್ದೇಬಿಹಾಳದಲ್ಲಿ ಆಚರಿಸಬೇಕು ಅಂತ ತಿಳ್ಕೊಂಡು ನಮ್ಮ ಎಲ್ಲ ಬ್ರಾಹ್ಮಣ ಸಮಾಜದ ಹಿರಿಯರು ಒಂದು ನಿರ್ಣಯವನ್ನ ಕೈಗೊಂಡಿದ್ದಾರೆ. ಆಗಸ್ಟ್ 8ರಂದು ಯಲಗೂರಿನ ಕೃಷ್ಣಾ ನದಿಯಲ್ಲಿ ಶ್ರೀಗಳವರಿಂದ ದಂಡೋದಕ ಸ್ನಾನ ನೆರವೇರಲಿದೆ. ಬಳಿಕ ಮುದ್ದೇಬಿಹಾಳದ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಮಠದಿಂದ ಶ್ರೀ ಶಿವಚಿದಂಬರೇಶ್ವರ ದೇವಸ್ಥಾನದವರೆಗೆ ಭವ್ಯ ಪುರಪ್ರವೇಶ ಶೋಭಾಯಾತ್ರೆ ನಡೆಯಲಿದ್ದು, ದೇವಸ್ಥಾನದಲ್ಲಿ ಶ್ರೀಗಳಿಂದ ಚಾತುರ್ಮಾಸ್ಯ ಸಂಕಲ್ಪ ನೆರವೇರಲಿದೆ. 45 ದಿನಗಳ ಕಾಲ ಧಾರ್ಮಿಕ ಸಾಂಸ್ಕೃತಿಕ ವೈಭವ. ಚಾತುರ್ಮಾಸ್ಯದ ಅವಧಿಯಲ್ಲಿ ಪ್ರತಿದಿನ ವಿವಿಧ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ವಿಶೇಷ ಪೂಜೆ, ಸಂಸ್ಥಾನ ಪೂಜೆ, ಶ್ರೀಗಳ ಪಾದಪೂಜೆ ಹಾಗೂ ತೀರ್ಥ ಪ್ರಸಾದ ವಿನಿಯೋಗ. ಭಕ್ತರಿಂದ ಹಸ್ತೋದಕ ಸೇವೆ, ಗುರುಗಳಿಗೆ ಭಿಕ್ಷೆ ಹಾಗೂ ತೊಟ್ಟಿಲು ಪೂಜೆ. ರಾಜ್ಯದ ವಿವಿಧ ಭಾಗಗಳಿಂದ ಆಗಮಿಸುವ ಭಕ್ತರಿಗೆ ಪ್ರಸಾದ ಮತ್ತು ವಸತಿ ವ್ಯವಸ್ಥೆ. ವಿದ್ವಾಂಸರು ಹಾಗೂ ಪಂಡಿತರಿಂದ ಪ್ರವಚನಗಳು. ಶ್ರೀಗಳವರ ಅಮೃತವಾಣಿಯಿಂದ ಪ್ರತಿದಿನ ಧರ್ಮಸಭೆ ಹಾಗೂ ಉಪನ್ಯಾಸ. ಸಂಗೀತ ಸೇವೆ, ಭಜನೆ, ಕೋಲಾಟ ಸೇರಿದಂತೆ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿವೆ. ಈ ಮಹೋತ್ಸವವನ್ನು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಸನ್ನಿಧಿ, ಮುದ್ದೇಬಿಹಾಳ, ಸಮಸ್ತ ವಿಪ್ರ ಸಮಾಜ ಹಾಗೂ ಶ್ರೀ ಶಿವಚಿದಂಬರೇಶ್ವರ ದೇವಸ್ಥಾನ ಚಾತುರ್ಮಾಸ್ಯ ಸೇವಾ ಸಮಿತಿಯ ಸಹಯೋಗದಲ್ಲಿ ಆಯೋಜಿಸಲಾಗಿದೆ. ಪಟ್ಟಣದ ಎಲ್ಲಾ ವಿಪ್ರ ಬಾಂಧವರು ಹಾಗೂ ಸಮಸ್ತ ಹಿಂದೂ ಸಮಾಜದವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಚಾತುರ್ಮಾಸ್ಯ ಮಹೋತ್ಸವವನ್ನು ಯಶಸ್ವಿಗೊಳಿಸಬೇಕೆಂದು ಪ್ರಮುಖರು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಚಂದ್ರಕಾಂತ್ ಕುಲಕರ್ಣಿ, ವಿನಾಯಕರಾವ್ ಕುಲಕರ್ಣಿ ಹಾಗೂ ಡಿಜಿ ಕುಲಕರ್ಣಿ ಮಾತನಾಡಿದರು. ಎಲ್ಲ ಸಮಾಜದ ವತಿಯಿಂದ, ಎಲ್ಲ ದೇವಾಳ ತಾಲೂಕು ಸಮಾಜದ ವತಿಯಿಂದ ಇನ್ನೊಮ್ಮೆ ಅವರಿಗೆ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಇವತ್ತಿನ ನಾಳೆ ಬರುವಂತ 8ನೇ ತಾರೀಕಿಗೆ ಈ ಚಾತುರ್ಮಾಸದ ಕಾರ್ಯಕ್ರಮ ಶ್ರೀ 108 ವಿದ್ಯಾಕಂಠ ವಿರಾಜತೀರ್ಥರ ಅವರು ಏನಂದ್ರೆ ಶ್ರೀ ಕೃಷ್ಣನ ಪೂಜೆಯೊಂದಿಗೆ ಇಲ್ಲಿ ಕಾರ್ಯಕ್ರಮ ಚಲೋ ಆಗ್ತದೆ. ಅದಕ್ಕೆ ಈ ಉದ್ಯೋಗ ಸಮಾಜದ ಎಲ್ಲ ನಾವಿಬ್ರು ಸಮಾಜದಲ್ಲಿ ಕೇಳ್ಕೊಬೇಕಂತಂದ್ರ ಯಾವುದೇ ಕಾರ್ಯಕ್ರಮದಲ್ಲಿ ತಾವು ನಿರಂತರ ಭಾಗಿಯಾಗುವುದು ನಾವು ಕೇಳಕ ಅಧ್ಯಕ್ಷ ಪರವಾಗಿ ಹಾಗೂ ಉದ್ಯಮ ಸಮಾಜ ಎಲ್ಲ ಸಮಾಜದ ವತಿಯನ್ನು ನಾನು ಕೇಳ್ಕೊಳ್ತಾ ಇದ್ದೇನೆ. ಅದಕ್ಕೆ ಈ ಎಲ್ಲ ನಾವು ಹುಡ್ಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ತಮ್ಮ ಹಿನ್ನೆಲೆ ಪ್ರಾರ್ಥನೆ ಮಾಡಿಕೊಂಡು ಎಲ್ಲಾ ವಿಪ್ರ ಬಾಂಧವರು ಹೆಚ್ಚಿನ ಬೆಂಬಲ ಮತ್ತು ಈ ಉದ್ಯೋಗ ತಾಲೂಕಿನಾದ್ಯಂತ ಈಗಾಗಲೇ ನಾವು ಪತ್ರಿಕೆಗಳನ್ನ ಎಲ್ಲಾ ಕಡೆ ಹಂಚಿದ್ದಾಗಿದೆ. ಪತ್ರಿಕಾಗೋಷ್ಠಿಯಲ್ಲಿ ವಾಸುದೇವ ಸಾಲೋಡಗಿ, ಸುಭಾಷ್ ಕುಲಕರ್ಣಿ, ಸುರೇಶ ಕುಲಕರ್ಣಿ, ಪುಟ್ಟು ಕುಲಕರ್ಣಿ, ದಿನೇಶ ದೇಶಪಾಂಡೆ, ಶ್ರೀಧರ ದೇಶಪಾಂಡೆ, ಪ್ರದೀಪ ಕುಲಕರ್ಣಿ, ಹಣಮಂತರಾವ ಕುಲಕರ್ಣಿ, ಗುಂಡಭಟ್ ಜೋಶಿ, ಕೃಷ್ಣಾಜಿ ಕುಲಕರ್ಣಿ, ಪ್ರಶಾಂತ್ ಸರಾಫ್, ಪ್ರಕಾಶ ದೇಶಪಾಂಡೆ, ಸುಹಾಸ್ ದೇಶಪಾಂಡೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು.